ವಸಿಷ್ಠ ಮಹರ್ಷಿಗಳಿಂದ ತಮಗೆ ಉಂಟಾದಂತಹ ಪರಾಜಯವನ್ನು ನೆನೆದು ವಿಶ್ವಾಮಿತ್ರರ ಹೃದಯವು ಶೋಕದಿಂದ ಸಂತಪ್ತವಾಗಿ ಬಿಟ್ಟಿತು. ಕ್ಷಣ ಕ್ಷಣಕ್ಕೂ ಸುದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಿದ್ದರು. ತಮ್ಮನ್ನು ಪರಾಭವಗೊಳಿಸಿದ್ದಕ್ಕಾಗಿ ವಿಶ್ವಾಮಿತ್ರರು ವಸಿಷ್ಠರನ್ನು ಶತ್ರು ಎಂದೇ ಭಾವಿಸ್ತಾರೆ. ತಪಸ್ಸನ್ನು ಮಾಡಲು ನಿಶ್ಚಯಿಸಿ ಮಹಾರಾಣಿಯೊಡನೆ ದಕ್ಷಿಣ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡ್ತಾರೆ. ತಪೋವನವೊಂದರಲ್ಲಿ ಘೋರವಾದ ತಪಸ್ಸನ್ನು ಮಾಡಲು ಉಪಕ್ರಮಿಸಿದರು. ಕಂದ ಮೂಲ ಫಲಗಳನ್ನೇ ಸೇವಿಸುತ್ತಾ ನಿಯತೇಂದ್ರಿಯರಾಗಿ ಘೋರವಾದ ತಪಸ್ಸನ್ನು ಆಚರಣೆ ಮಾಡಲು ಆರಂಭಿಸಿದರು. ಅದೇ ಕಾಲದಲ್ಲಿ ಅವರಿಗೆ ಸತ್ಯ ಧರ್ಮ ಪರಾಯಣರಾದ ಹವಿಷ್ಯಂದ, ಮಧುಷ್ಯಂದ, ದೃಢನೇತ್ರ, ಮಹಾರಥ ಎಂಬಂತಹ 4 ಮಕ್ಕಳ ಜನನ ಆಗುತ್ತೆ. ವಿಶ್ವಾಮಿತ್ರರು ಮಹರ್ಷಿ ಆಗಬೇಕು ಎಂಬಂತಹ ದೃಢವಾದ ನಿಶ್ಚಯದಿಂದ 1000 ವರ್ಷಗಳು ಮಾಡಿದ ತಪಸ್ಸಿನಿಂದ ಲೋಕಪಿತಾಮಹನಾದ ಚತುರ್ಮುಖ ಬ್ರಹ್ಮನು ಪ್ರಸನ್ನನಾಗಿ ದೇವತೆಗಳೊಡನೆ ಪ್ರತ್ಯಕ್ಷನಾಗಿ ಬಂದು ತಪೋಧನರಾದ ವಿಶ್ವಾಮಿತ್ರರನ್ನು ಕುರಿತು ಸುಮಧುರವಾದಂತಹ ಈ ಮಾತುಗಳನ್ನು ಹೇಳ್ತಾನೆ. ಘೋರವಾದಂತಹ ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ. ರಾಜರ್ಷಿಯಾದವನು ಪಡೆಯಬಹುದಾದಂತಹ ಲೋಕಗಳೆಲ್ಲವನ್ನು ಘೋರವಾದ ತಪಸ್ಸಿನ ಪ್ರಭಾವದಿಂದ ನೀನು ಪಡೆದಿದ್ದಿ. ಈ ಘೋರ ತಪಸ್ಸಿನಿಂದಾಗಿ ನೀನು ರಾಜರ್ಷಿ ಆದೆ ಎಂದು ನಾವು ಭಾವಿಸಿದ್ದೇವೆ. ಲೋಕೇಶ್ವರನಾದ ಬ್ರಹ್ಮನು ಹೀಗೆ ಹೇಳಿ ದೇವತೆಗಳೊಡನೆ ವಿಶ್ವಾಮಿತ್ರರ ಆಶ್ರಮದಿಂದ ಹೊರಟು ಬಿಟ್ಟ. ದೇವತೆಗಳು ಸ್ವರ್ಗಲೋಕಕ್ಕೂ ಬ್ರಹ್ಮನು ಬ್ರಹ್ಮಲೋಕಕ್ಕೂ ತೆರಳುತ್ತಾರೆ. ಬ್ರಹ್ಮನು ಹೇಳಿದ ಮಾತುಗಳನ್ನು ಕೇಳಿ ವಿಶ್ವಾಮಿತ್ರರಿಗೆ ಬಹಳ ನಾಚಿಕೆ ಉಂಟಾಗಿಬಿಟ್ಟಿತು. ತಲೆಯನ್ನು ತಗ್ಗಿಸಿಕೊಂಡು ಕುಳಿತರು. ದೈನ್ಯದಿಂದ ಹೇಳಿಕೊಂಡರು, ಬ್ರಹ್ಮರ್ಷಿ ಆಗಲೆಂದೇ 1000 ವರ್ಷಗಳ ಕಾಲ ಅತಿ ಉತ್ಕೃಷ್ಟವಾದ ಅತಿ ಉಗ್ರವಾದ ತಪಸ್ಸನ್ನು ಮಾಡಿದೆ. ಆದರೆ ಋಷಿಗಳು ದೇವತೆಗಳು ನನ್ನನ್ನು ರಾಜರ್ಷಿ ಎಂದು ಮಾತ್ರ ಪರಿಗಣಿಸಿರುತ್ತಾರೆ. ಇದರಿಂದ ನಾನು ಇದುವರೆಗೂ ಮಾಡಿದ ತಪಸ್ಸು ವ್ಯರ್ಥ ಎಂದೇ ಭಾವಿಸುತ್ತೇನೆ. ನಾನು ಬ್ರಹ್ಮರ್ಷಿ ಆಗುವವರೆಗೂ ತಪಶ್ಚರಣೆ ಮಾಡಿಯೇ ತೀರುತ್ತೇನೆ. ಹೀಗೆ ಮನಸ್ಸಿನಲ್ಲಿ ನಿಶ್ಚಯಿಸಿ ಪುನಃ ಘೋರವಾದಂತಹ ತಪಸ್ಸನ್ನು ಆಚರಣೆ ಮಾಡಲಿಕ್ಕೆ ನಿರತರಾಗುತ್ತಾರೆ ವಿಶ್ವಾಮಿತ್ರರು. ಅದೇ ಸಮಯದಲ್ಲಿ ಇಕ್ಷ್ವಾಕು ವಂಶವನ್ನು ಬೆಳಗಿಸುತ್ತಿದ್ದಂತಹ ತ್ರಿಶಂಕು ಎಂಬ ಪ್ರಸಿದ್ಧನಾದ ರಾಜ ಒಬ್ಬನಿದ್ದ. ಅವನು ಸತ್ಯವಾದಿಯಾಗಿದ್ದ, ಜಿತೇಂದ್ರಿಯನೂ ಕೂಡ. ಅವನಿಗೆ ಯಾಗ ಮಾಡಿ ಅದರ ಫಲದಿಂದ ದೇವತೆಗಳ ಸ್ಥಾನವಾಗಿರುವ ಸ್ವರ್ಗಕ್ಕೆ ಸಶರೀರನಾಗಿ ಹೋಗಬೇಕು ಎಂಬ ಅಭಿಲಾಷೆ ಉಂಟಾಯಿತು. ತ್ರಿಶಂಕುವು ಕುಲಪುರೋಹಿತರಾದ ವಸಿಷ್ಠರನ್ನು ಸಂದರ್ಶಿಸಿ ತನ್ನ ಮನಸ್ಸಿನ ಅಭಿಲಾಷೆಯನ್ನು ತಿಳಿಸಿದ. ವಸಿಷ್ಠರು ಕ್ಷಣಕಾಲ ಯೋಚಿಸಿ ಅದು ಶಕ್ಯವಿಲ್ಲ ಎಂದು ಉತ್ತರಿಸಿಬಿಟ್ಟರು. ಹೀಗೆ ವಸಿಷ್ಠರಿಂದ ತಿರಸ್ಕೃತನಾದಂತಹ ತ್ರಿಶಂಕುವು ದಕ್ಷಿಣ ದಿಕ್ಕಿನೆಡೆಗೆ ಹೊರಟು ಬಹಳ ದೂರ ನಡೆದು ತಾನು ಸಂಕಲ್ಪಿಸಿದ್ದ ಕರ್ಮದ ಸಿದ್ಧಿಗಾಗಿ ವಸಿಷ್ಠರ ಮಕ್ಕಳಿದ್ದ ಆಶ್ರಮಕ್ಕೆ ತೆರಳಿದ. ಅನವರತವಾದ ತಪಶ್ಚರಣೆಯಲ್ಲಿ ನಿರತರಾಗಿದ್ದ ವಸಿಷ್ಠರ 100 ಮಕ್ಕಳಿದ್ದ ದಿವ್ಯಾಶ್ರಮಕ್ಕೆ ರಾಜನು ಹೋಗಿ ಯಶಸ್ವಿಗಳಾದ ಪರಮ ಅದ್ಭುತವಾದಂತಹ ತೇಜಸ್ಸಿನಿಂದ ಕೂಡಿದ್ದ 100 ಮಂದಿ ವಸಿಷ್ಠ ಪುತ್ರರನ್ನು ಸಂದರ್ಶಿಸಿದ. ತ್ರಿಶಂಕುವು ಮಹಾತ್ಮರಾದ 100 ಮಂದಿ ಗುರುಪುತ್ರರಿಗೂ ಜ್ಯೇಷ್ಠಾನುಕ್ರಮವಾಗಿ ಅಭಿವಾದನ ಪೂರ್ವಕವಾದ ನಮಸ್ಕಾರ ಮಾಡಿ ನಾಚಿಕೆಯಿಂದ ತಲೆ ತಗ್ಗಿಸಿ ಬದ್ಧಾಂಜಲಿಯಾಗಿ ಹೇಳಿದ, ನಾನು ಮಹಾಮಹಿಮರಾದ ವಸಿಷ್ಠರಿಂದ ತಿರಸ್ಕೃತನಾಗಿ ತಮ್ಮ ಆಶ್ರಮಕ್ಕೆ ಬಂದಿದ್ದೇನೆ. ಇಂದು ನೀವೇ ನನ್ನನ್ನು ರಕ್ಷಿಸಬೇಕು. ನಿಮಗೆ ಶರಣಾಗತನಾಗಿದ್ದೇನೆ. ನನ್ನನ್ನು ಉದ್ಧರಿಸಿರಿ. ನಿಮಗೆ ಮಂಗಳವಾಗಲಿ. ಸಶರೀರನಾಗಿಯೇ ಸ್ವರ್ಗಕ್ಕೆ ಹೋಗುವಂತಹ ಫಲ ಕೊಡುವ ಮಹಾಯಜ್ಞವನ್ನು ಮಾಡಲು ಇಚ್ಛಿಸಿದ್ದೇನೆ. ಅದಕ್ಕೆ ನೀವು ಅನುಜ್ಞೆಯನ್ನು ನೀಡಿರಿ. ಗುರುಪುತ್ರರಾದ
ನಿಮ್ಮೆಲ್ಲರನ್ನೂ ಈ ಯಜ್ಞವನ್ನು ಮಾಡಿಸಬೇಕು ಎಂದು ನಮಸ್ಕರಿಸಿ ಕೇಳಿಕೊಳ್ಳುತ್ತೇನೆ. ತಪಸ್ಸಿನಲ್ಲಿ ಉಪಸ್ಥಿತರಾಗಿರುವ ಮಹಾನುಭಾವರಾದ ಬ್ರಾಹ್ಮಣ ಸತ್ತಮರಾದ ತಮ್ಮ ಪಾದಗಳನ್ನು ಶಿರಸ್ಸಿನಲ್ಲಿ ಧಾರಣೆ ಮಾಡಿ ನಮಸ್ಕರಿಸಿ ಬೇಡಿಕೊಳ್ಳುತ್ತೇನೆ. ನೀವೆಲ್ಲರೂ ಒಟ್ಟಾಗಿ ಸೇರಿ ಸಶರೀರನಾಗಿಯೇ ದೇವಲೋಕಕ್ಕೆ ಹೋಗಬೇಕು ಎಂದಿರುವ ನನ್ನ ಸಂಕಲ್ಪದ ಸಿದ್ಧಿಯಾಗುವಂತೆ ಮಹಾಯಾಗವನ್ನು ನನ್ನಿಂದ ಮಾಡಿಸಿರಿ. ಇಕ್ಷ್ವಾಕು ಕುಲ ಪುರೋಹಿತರಾದ ವಸಿಷ್ಠರೇ ನನಗೂ ಶರಣ್ಯರು. ವಿದ್ವಾಂಸರಾದ ಪುರೋಹಿತರು ರಾಜರನ್ನು ಯಾವಾಗಲೂ ಉದ್ಧಾರ ಮಾಡುತ್ತಾರೆ. ವಸಿಷ್ಠರು ನನ್ನ ಪ್ರಾರ್ಥನೆಯನ್ನು ಮನ್ನಿಸದಿರುವ ಕಾರಣ ಅವರ ಮಕ್ಕಳಾಗಿರುವ ನೀವೇ ನನ್ನ ಪುರೋಹಿತರಾಗಿದ್ದೀರಿ. ಇಂದು ನನ್ನ ಭಾಗಕ್ಕೆ ನೀವೇ ದೇವತೆಗಳ ಸ್ವರೂಪರಾಗಿದ್ದೀರಿ.